ಸಿಸ್ಟರ್, ಡಾಕ್ಟರ್ ಹೊರಗಡೆ ಪೇಷಂಟ್ ಕಡೆಯವರಿದ್ದಾರೆ, ಅವ್ರನ್ನ ಒಳಗ್ ಬರೋ ಕೇಳಿ. ಓಕೆ ಡಾಕ್ಟರ್. ಪೇಷಂಟ್ಗೆ ಪ್ರಜ್ಞೆ ಬಂದಿದೆ, ಡಾಕ್ಟರ್ ನಿಮ್ಮನ್ನು ಕರೀತಿದ್ದಾರೆ. ಬನ್ನಿ. ಬನ್ನಿ ಸರ್, ಪೇಷಂಟ್ಗೆ ಪ್ರಜ್ಞೆ ಬಂದಿದೆ. ಹೇಳು ಶರತ್, ನೀನು ಮಲ್ಲಿಕಾ ನನ್ನ ಯಾಕೆ ಜೈಲಿಗೆ ಕಳ್ಸೋದಕ್ಕೆ ನೋಡಿದ್ರಿ? ನಿಮ್ ಹಿಂದೆ ಯಾರಿದ್ದಾರೆ? ಹೇಳಿ ಶರತ್, ಅವ್ರನ್ನ ಯಾಕೆ ಅನ್ಯಾಯವಾಗಿ ಸಿಕ್ಕಾಕ್ಸಿದ್ದು? ಇದೆಲ್ಲ ಯಾರು ಮಾಡಿದ್ದು ಹೇಳಿ. ಯಾರು ಮಾಡಿದ್ದು ಅಂದ್ರೆ ಹಾವಿನಾಗೆ ಬುಸ್ ಬುಸ್ ಅಂತೀಯಲ್ಲೋ. ನೀನು ವಿಷಕರ ಕಾಳನಾಗಂತ ಗೊತ್ತು, ನಿಜ ಹೇಳು. ಡಾಕ್ಟರ್, ಅವನ ಕೈಯಲ್ಲಿ ಏನೋ ಬರಿತೀನಿ ಅಂತಿದ್ದಾನೆ. ಪೇಪರು ಪೆನ್ ಇದ್ರೆ ಅವನ ಕೈ ಕೊಡಿ. ಸಿಸ್ಟರ್, ಬರೀ ಶರತ್, ಇದು ಯಾರ ಕೆಲಸ? ಬರ್ತೀಯ ಮಾಮ್? ಬಾ ಬಾ. ಆಗ ತಪ್ಪಿಸ್ಕೊಂಡೆ. ಏನ್ರಿ ಏನ್ರಿ, ನನ್ ಮಾತ್ ಕೇಳ್ರಿ. ಏ ನಿತ್ಯ, ಆರ್ ಯು ಓಕೆ? ಏನ್ರಿ? ಏನ್ರಿ?
ಏನ್ರಿ 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 ಜೈ 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 ಅದು ಜೈ ಏನ್ರಿ ಮಾತಾಡ್ರಿ ಡಾಕ್ಟರ್ ನೋಡಿ ಡಾಕ್ಟರ್ ಇವ್ರನ್ನ ನೋಡಿ ಪ್ರಜ್ಞೆ ಇಲ್ದೇನೆ ಬಿದ್ದಿದ್ದಾರೆ ಡಾಕ್ಟರ್. ಇವ್ರನ್ನ ಹೇಗಾದ್ರೂ ಮಾಡಿ ಕಾಪಾಡಿ ಡಾಕ್ಟರ್. ನಿಮ್ಮ ಕೈ ಮುಗಿತೀನಿ, ಇವ್ರನ್ನ ಕಾಪಾಡಿ ಡಾಕ್ಟರ್. ಪ್ಲೀಸ್ ಇವ್ರನ್ನ ಕಾಪಾಡಿ ಡಾಕ್ಟರ್. ನೋಡಿ ಡಾಕ್ಟರ್. ಸ್ಟ್ರೆಚರ್. ಏನ್ರಿ ಏನ್ರಿ ಡಾಕ್ಟರ್ ಏನ್ರಿ ಅಯ್ಯೋ ಅಯ್ಯೋ ಏನ್ರಿ ನನ್ನ ತಾಳಿಯಲ್ಲಿ ಅಯ್ಯೋ ಮೇಡಮ್, ಅವ್ರ ವಸ್ತುಗಳು. ಅವ್ರಿಗೇನು ಆಗ್ಬಾರ್ದು, ಅವ್ರಿಗೇನು ಆಗ್ಬಾರ್ದು, ಅವ್ರಿಗೆ ಮಾತ್ರ ಏನು ಆಗ್ಬಾರ್ದು, ಏನು ಆಗ್ಬಾರ್ದು, ಏನು ಆಗ್ಬಾರ್ದು. ಅವ್ರಿಗೇನು ಆಗ್ಬಾರ್ದು, ಏನು ಆಗ್ಬಾರ್ದು, ಏನು ಆಗ್ಬಾರ್ದು. ಏನು ಮಾಮ್, ಜೇಗೆ ಇಷ್ಟ ಆದ್ರೂ ಕೇರ್ ಮಾಡ್ದೆ ಆ ಗಂಗಾಗ್ ಏನಾಯ್ತು ಅಂತ ತುಂಬಾ ಫೀಲ್ ಆಗ್ತಿದ್ಯಲ್ಲ, ಅಂತ ಡೀಪ್ ಲವ್ವಾ? ನೀನು ಇಲ್ಲೇನ್ ಮಾಡ್ತಿದ್ಯಾ ನಿತ್ಯ? ನೀನು ಇಲ್ಲಿಗೆ ಯಾವಾಗ ಬಂದೆ? ಶರತ್ಗೆ ಆಕ್ಸಿಡೆಂಟ್ ಆಗಿದ್ದಕ್ಕೆ ಕರ್ಕೊಂಡು ಬಂದು ಅಡ್ಮಿಟ್ ಮಾಡ್ದೆ. ವಾಟ್? ಅವನನ್ನ ಕರ್ಕೊಂಡ್ ಬಂದಿದ್ದು ನೀನಾ? ಹೌದು ಮಾಮ್. ಲಕ್ಕಿಲಿ ಎಲ್ರೂ ಇಲ್ಲೇ ಇದ್ದಾರೆ. ಅವನು ಬಾಯ್ ಬಿಟ್ರೆ ಕೆಲವು ನಿಜ ಗೊತ್ತಾಗತ್ತೆ ಅಂತ ನಾನೇ ಇದೆಲ್ಲ ಮಾಡಿದ್ದು. ನಿಂಗೇನಾದ್ರೂ ಬುದ್ಧಿ ಇದೆಯಾ ನಿತ್ಯ? ಮೊದ್ಲು ಇಲ್ಲಿಂದ ಹೊರಡು ಬಾ.
ಪಶ್ಚಾತ್ತಾಪಕ್ಕಿಂತ ಪ್ರಾಯಶ್ಚಿತ್ತ ಇಲ್ಲಮ್ಮ. ಅಮ್ಮ ನಿನ್ನ ಮೊರೆ ಕೇಳಿಸ್ಕೊಂಡಿದ್ದಾಳೆ, ನಿನ್ ಪೂಜೆ ಫಲಿಸಿದೆ. ನಿನ್ ರಾಮ ನಿನಗೋಸ್ಕರ ಬರ್ತಿದ್ದಾನೆ, ಅಲ್ ನೋಡು. ರೀ ಏನ್ರಿ ಏನ್ರಿ ನಿಮ್ಗೇನಾಗಿಲ್ಲ, ನಿಮ್ಗೇನಾಗಿಲ್ಲ. ನಿಮ್ಮ ಅತ್ತೆ ಕೇಳ್ತೀನಿ, ನೀವೇನ್ ಹೇಳಿದ್ರು ಅದನ್ನೇ ಮಾಡ್ತೀನಿ, ನಿಮ್ ಜೊತೆಗೆ ಇರ್ತೀನಿ. ನೀವೆಲ್ಲಿದ್ರು ನಾನು ಅಲ್ಲೇ, ನಿಮ್ಮನ್ ಬಿಟ್ಟು ಇರಲ್ಲ ರೀ, ಇರೋದಿಲ್ಲ. ನನ್ನ ತಪ್ಪನ್ನ ನಾನು ತಿಳ್ಕೊಂಡಿದ್ದೀನಿ, ಮತ್ತೆ ಈ ಜನ್ಮದಲ್ಲಿ ತಪ್ಪು ಮಾಡಲ್ಲ. ನಾನು ನಿಮ್ ಹೆಂಡ್ತೀರಿ, ನಿಮ್ ಹೆಂಡ್ತಿ, ನಿಮಗ್ ಮಾತ್ರ ಸ್ವಂತ. ನಮ್ಮ ಮನೆಗೆ ಹೋಗೋಣ ರೀ. ಅಜ್ಜಿ, ಮಾವ, ಅತ್ತೆ, ನಮ್ಮನೆಗೆ ಹೋಗೋಣ. ಸರಿನಮ್ಮ. ನನ್ನ ತಪ್ಪನ್ನ ನನ್ಗೆ ಅರ್ಥ ಮಾಡಿಸಿ ನಿಮ್ಮನ್ನ ಕಾಪಾಡಿರೋ ಅಮ್ಮ ಒಬ್ರಿದ್ದಾರೆ. ಬನ್ನಿ, ತೋರಿಸ್ತೀನಿ, ಬನ್ನಿ. ಇವರೇ ರೀ. ಅಮ್ಮ, ನಿಮ್ಮಿಂದನೇ ನನ್ನ ಮಾಂಗಲ್ಯ ಉಳಿದಿದ್ದು, ನನ್ನ ಅರ್ಶನ ಕುಂಕುಮ ಉಳಿತು. ಜನ್ಮ ಜನ್ಮಕ್ಕೂ ನಿಮ್ಗೆ ಋಣಿಯಾಗಿರ್ತೀನಮ್ಮ. ನಿಮಗೇನ್ ಕೊಟ್ರು ಕಡಿಮೆನೆ. ಈ ಬಳೆನೆ ಕೊಡ್ತೀನಿ, ತಗೊಳ್ಳಿ ಅಮ್ಮ. ಬೇಡಮ್ಮ. ಮಾಂಗಲ್ಯನು ಮೀರ್ಸೋ ಆಭರಣ ಒಬ್ಳು ಹೆಂಗಸಿಗೆ ಏನಿರುತ್ತಮ್ಮ? ನಾನ್ ಮಾಡಿರೋ ತಪ್ಪೇನ ನನಗೆ ಹೇಳಿ ನನ್ ಕಣ್ ತೆರೆಸಿದೀರಾ. ಇವರೇ ನನ್ ಸರ್ವಸ್ವ, ಇವರಿಗೋಸ್ಕರ ಏನಾದ್ರೂ ಮಾಡ್ತೀನಿ. ಅಯ್ಯಯ್ಯೋ ಬೇಡಮ್ಮ, ನಿಮ್ ಒಳ್ಳೇದಕ್ಕೋಸ್ಕರ ಹೇಳಿದ್ದೀನಿ. ನೀವ್ ಚೆನ್ನಾಗಿರಿ, ನನ್ಗಷ್ಟೇ ಸಾಕು. ಅದೃಷ್ಟವಂತಪ್ಪ ನೀನು. ನೀನ್ ಅಂದ್ಕೊಂಡಿರೋ ಹಾಗೆ ಹೆಂಡತಿ ಸಿಕ್ಕಿದಾಳೆ. ನಿನಗೋಸ್ಕರ ಪ್ರಾಣ ಬಿಡೋಕ್ಕೂ ಸಿದ್ಧ ಆಗೋ ಹೆಂಡತಿ ಸಿಕ್ಕಿದ್ದು ಯಾವ ಜನ್ಮದಲ್ಲಿ ನೀನ್ ಮಾಡಿರೋ. ಒಂದ್ ನಿಮಿಷ ಇರಿ, ಆ ರೂಮಲ್ಲಿ ನನ್ನ ಹ್ಯಾಂಡ್ ಬ್ಯಾಗ್ ಇದೆ, ತರ್ತೀನಿ. ಬೇಡ ನಿತ್ಯ, ನಾನ್ ತರ್ತೀನಿ, ನೀನಿರು. ಪರವಾಗಿಲ್ಲಮ್ಮ, ನಾನೇ ತಗೋತೀನಿ. ನಿತ್ಯ ನಿಂತ್ಕೋ.
ಹೋಗಿ ಬರ್ತೀವಮ್ಮ. ನಾಡಿದ್ದು ನಿನ್ ಬರ್ತ್ಡೇ ಅಲ್ವಾ, ಕನಿಷ್ಠ ಅಲ್ಲಿವರೆಗಾದ್ರೂ ಇರಬಹುದಲ್ಲ. ನಾನು ಹುಟ್ಟಿದ ದಿನ ಆದ್ರೂ ಸಾಯೋ ದಿನ ಆದ್ರೂ ಆ ಮನೇಲೆ ಅಮ್ಮ. ಬಾಯ್ ಆಂಟಿ, ಬಾ ನಿತ್ಯ. ಏನಿದು? ಹೋಗ್ತೀರಾ? ಹೀಗೆ ಒಳಗೆ ಹೋಗ್ತೀರಾ? ಹೋದ್ರೇನು? ಹೋದ್ರೇನಾ? ಫಸ್ಟ್ ಟೈಮ್ ಮನೆಗೆ ಬರ್ತಿದೀವಿ, ಮರ್ಯಾದೆ ಏನಿಲ್ವಾ? ಮರ್ಯಾದೆನಾ? ಮತ್ತೆ ಮೊದಲನೇ ಸಲ ಮನೆಗೆ ಬರೋದು ಅಂದ್ರೇನು? ಮನೆಗೆ ಎಷ್ಟೋ ಸಲ ಬಂದಿದ್ದೀರಲ್ಲ. ಆಗ ಬರೋದ್ ಬೇರೆ, ಈಗ ಬರೋದ್ ಬೇರೆ ಚಿಕ್ಕಮ್ಮ. ಅಯ್ಯೋ, ಏನು ಆ ವ್ಯತ್ಯಾಸ? ಅದು ನಿಮಗೆ ಹೇಳಿದ್ರು ಗೊತ್ತಾಗಲ್ಲ ಚಿಕ್ಕಪ್ಪ. ಆ ಮನೇಲಿರೋ ವನವಾಸ ಪೂರ್ತಿ ಮಾಡ್ಕೊಂಡು ಅವರು ನಾನು ಈ ಅಯೋಧ್ಯೆಗೆ ಬಂದಿದ್ದೀವಿ. ಮತ್ತೆ ಮಂಗಳಾರತಿ ಏನಿಲ್ವಾ? ಏನ್ ನಾಣಿ ಅವ್ರೆ, ಮೇಡಮ್, ಆಗ್ಲೇ ನೀವು RR ಮ್ಯೂಸಿಕ್ ಯೋಚನೆ ಮಾಡ್ತಿದ್ದೀರಾ? ಅಂದ್ರೆ ನೀವು ಆ ರೇಂಜ್ ಅಲ್ಲಿ ವೆಲ್ಕಮ್ ನ ಎಕ್ಸ್ಪೆಕ್ಟ್ ಮಾಡ್ತಿದ್ರ ಮೇಡಮ್? ನೀನ್ ಹೇಳಿದ್ ನಿಜನಮ್ಮ. ಇಷ್ಟು ದಿನ ನೀನು ಜೈ ಇಲ್ದೇ ಇರೋ ಈ ಮನೆ ಸೀತಾರಾಮ ಇಲ್ದೇ ಇರೋ ಅಯೋಧ್ಯೆ ತರ ಕತ್ಲೆ ಆಗಿತ್ತು. ಈಗ ನಾವ್ ಬಂದ್ವಲ್ಲ ಅಜ್ಜಿ, ಕತ್ಲನ್ನ ಇಲ್ಲಿಂದ ಓಡಿಸ್ತೀವಿ, ನಗು ಅನ್ನೋ ಹಣತೆನ ಹಚ್ಚಿಡ್ತೀವಿ. ಹೌದಮ್ಮ, ನೀವ್ ಬರ್ತಿದ್ದ ಹಾಗೆ ಈ ಮನೆಗೆ ಕಳೆ ಬಂದಿದೆ. ನಮ್ಮನೆ ದೀಪಗಳಿಗೆ ಆರತಿ ಮಾಡಿ ಸ್ವಾಗತ ಮಾಡು ಕಲ್ಪನಾ. ಈ ಸ್ವೀಟ್ ಮೆಮೊರೀಸ್ನೆಲ್ಲ ಸೆಲ್ ಫೋನ್ ಅಲ್ಲಿ ಸ್ಟೋರೇಜ್ ಮಾಡಬೇಕು. ಸರ್, ಎಲ್ಲಿ ನಿಮ್ ಫೋನ್ ಕೊಡಿ, ಇಲ್ಲಿ ಕೊಡಿ ಸರ್. ಹೇಯ್, ಮೊಬೈಲ್ ಕ್ಯಾಮೆರಾ ಯಾಕೋ? ಸಿನಿಮಾಟೋಗ್ರಾಫರ್ ಕ್ಯಾಮರಾಮನ್ ಅನ್ನು ಕರೆಸಿ ಸಿನಿಮಾ ಕ್ಯಾಮ್ರಾದಲ್ಲಿ ಶೂಟ್ ಮಾಡಿಸೋ. ಏನ್ ಸರ್, ನಾನೇನ್ ಕಡಿಮೆ ಅನ್ಕೊಂಡ್ರ? ಕಡಿಮೆ ಏನಿಲ್ಲ ಬಿಡಪ್ಪ, ಇಲ್ಲಿಗೆ ಬಾಲದ ಹಾಗೆ. ತಾವು ಕಿಚನ್ ಅಲ್ಲಿ ಏನ್ ಮಾಡ್ತಿದ್ದೀರಾ ಯಜಮಾನ್ರೆ? ಬ್ರೇಕ್ಫಾಸ್ಟ್ ಪ್ರಿಪೇರ್ ಮಾಡ್ತಾ ಇದ್ದೀನಿ. ಫೈಲ್ಸ್ ಇಟ್ಕೋಬೇಕಾದ್ ಕೈಲಿ ಒಗ್ಗರಣೆ ಹಾಕೋದ್ ಬೇಕಿತ್ತಾ? ನಿಮ್ಗೆ ಏನಾಯ್ತು ಅಂತ ಮಾಡ್ತಿದ್ದೀರಾ ಇದನ್ನ? ಎಕ್ಸ್ಕ್ಯೂಸ್ ಮಿ ಶ್ರೀಮತಿ, ಆಹಾ. ಫೇಮಸ್ ಶೆಫ್ಸ್ ಎಲ್ಲ ನಮ್ ಗಂಡಸ್ರೆ ಅಂತ ಮರಿಬೇಡ. ನಳಭೀಮ ಪಾಕ ಅಂತಾರೆ ಹೊರತು ದಮಯಂತಿ ದ್ರೌಪದಿ ಪಾಕ ಅಂತ ಹೇಳಲ್ಲ. ಅವ್ರ ಜೊತೆ ನಿಮ್ ಹೋಲ್ಕೆನಾ? ನೀವ್ ಪಕ್ಕಕ್ ಬನ್ನಿ, ನಾನ್ ಮಾಡ್ತೀನಿ. ನೋ ನಿತ್ಯ, ನಾನೇ ಮಾಡ್ತೀನಿ, ನೀನ್ ನೋಡ್ತಿರು. ನಿನ್ ಹಣೆಲಿ ಬೆವ್ರು ಬರ್ದೇ ಇರೋ ಹಾಗೆ, ಕೈಗೆ ಮಸಿ ತಾಗ್ದೇ ಇರೋ ಹಾಗೆ, ಕಾಲು ನೋವುದಿರೋ ಹಾಗೆ ನೋಡ್ಕೋತೀನಿ ಅಂತ ನಿಮ್ ಮಾಮ್ಗೆ ಮಾತು ಕೊಟ್ಟಿದ್ದೀನಿ. ಸೊ ನಿನಗ್ ಸಂಬಂಧಪಟ್ಟಿರೋ ಎಲ್ಲಾ ಕೆಲ್ಸ ನಾನೇ ಮಾಡ್ತೀನಿ. ಮತ್ತೆ ನಾನೇನ್ ಮಾಡ್ಲಿ? ನೀನ್ ಮಾಡ್ಬೇಕಾದ ಕೆಲ್ಸ ಬೇರೆ ಇದೆ ಬಂಗಾರ. ಆಗ್ಲೇ ಏನಂದೆ? ಅವ್ರಿಗೂ ನನಗೂ ಹೋಲ್ಕೆನ ಅಂತ ಕೇಳಿದೆ ಅಲ್ವಾ? ಹೇಳ್ತೀನಿ.
ನಾನೇ ಮಾಡಿದ್ದು. ತಿಂದು ಟೇಸ್ಟ್ ಹೇಗಿದೆ ಅಂತ ಹೇಳು. ಅಬ್ಬಬ್ಬಬ್ಬಬ್ಬ, ಆಹಾಹಾಹಾ, ಆಹಾಹಾಹಾ. ಅಷ್ಟೊಂದು ಚೆನ್ನಾಗಿದ್ಯಾ? ಆಹಾ, ಅದ್ಭುತ. ಲಾಲಿಪಾಪ್ಗೆ ನನ್ ಕೆನ್ನೆಗೆ ಅದೃಷ್ಟ ಬಂತು. ಇನ್ನು ಲೆಗ್ ಪೀಸ್ ಕೊಟ್ರೆ ನನ್ ಲಿಪ್ಸ್ ಧನ್ಯ ಆಗುತ್ತೆ. ಅಯ್ಯೋ ಅಯ್ಯೋ, ಇದನ್ನು ಟೇಸ್ಟ್ ಮಾಡಿ ಹೇಳು ನಿತ್ಯ. ಸುಡ್ತಾ ಇದೆ. ವಾವ್, ನನಗೀಗ ಗ್ಯಾರಂಟಿ ಲಿಪ್ ಲಾಕೆ. ಈ ಸಂಭ್ರಮ, ಈ ಸಂತೋಷ ನೋಡಿ ಎಷ್ಟು ದಿನ ಆಗಿತ್ತು ಜನಾರ್ದನ್. ಹೌದಜ್ಜಿ, ನಮ್ಮ ಮನೆಗ್ ಮತ್ತೆ ಕಳೆ ಬಂದ್ಬಿಟ್ಟಿದೆ. ನಿತ್ಯ ಇಂದೇನೆ ಇದೆಲ್ಲ. ಅವಳಿಲ್ಲಿದ್ರೆ ನಾವೆಲ್ಲರೂ ಖುಷಿಯಾಗಿರ್ತೀವಿ. ಮೇಡಮ್ PT ಉಷಾ ತರ ಓಡ್ತಿದ್ರೆ ನೀವೇನ್ ಸರ್ ಸಿಟಿ ಬಸ್ ತರ ಸ್ಲೋ ಹೋಗ್ತಿದ್ರಿ? ಬೇಗ ಹೋಗಿ. ನಿನ್ನ ಅತ್ತೇನೋ ಮಹಾಪ್ರಭು. ಹೋಗ್ ನಡಿ. ಸಿಕ್ಕಾಕೊಂಡೆ. ಬನ್ನಿ ಬನ್ನಿ ಬನ್ನಿ. ಯಾರಮ್ಮ? ಪುರೋಹಿತ್ರು. ಯಾಕಮ್ಮ? ನಮ್ ಶೋಭನ ಕಾರ್ಯಕ್ಕೆ ಮುಹೂರ್ತ ಇಡ್ಸೋದಕ್ಕೆ ಕರ್ಸಿದ್ದೀನಿ. ಮೆಟ್ರೋ ಟ್ರೈನ್ಗಿಂತ ಫಾಸ್ಟ್ ಆಗಿದೆಯಲ್ಲೇ. ತಾವು ಮಾತ್ರ ಕಡಿಮೆನಾ? ಫ್ಲೈಟ್ಗಿಂತ ಫಾಸ್ಟ್ ನೀವು. ಏನೋ ಕೆಲ್ಸದಲ್ಲಿರೋ ಹಾಗಿದೆ. ಬರ್ಬಾರ್ದು ಟೈಮಲ್ಲಿ ಬನ್ನಾ ಏನು? ಹಾಗೇನಿಲ್ಲ ಪುರೋಹಿತ್ರೆ, ನೀವು ಕರೆಕ್ಟ್ ಟೈಮಿಗೆ ಬಂದಿದ್ದೀರಾ. ಬನ್ನಿ ಕೂತ್ಕೊಳ್ಳಿ ಪುರೋಹಿತ್ರೆ. ಕಲ್ಪನಾ, ಹೋಗಿ ಜೈ ಮತ್ತೆ ನಿತ್ಯ ಜಾತಕ ತಗೊಂಬ. ಬೇಡ ಬಿಡಮ್ಮ, ಆಲ್ರೆಡಿ ಅಮ್ಮ ಅವರು ಇಬ್ರು ಜಾತಕನು ನನ್ ಮನೆಗೆ ಕಳ್ಸ್ಕೊಟ್ರು. ಏ ಕಳ್ಳಿ, ಇಷ್ಟು ಗ್ರೌಂಡ್ ವರ್ಕ್ ಯಾವಾಗ ಮಾಡಿದೆ? ಏನಾಯ್ತಮ್ಮ? ಇರುವೆ ಕಚ್ತು ಅತ್ತೆ. ಪುರೋಹಿತ್ರೆ, ಒಳ್ಳೆ ಮುಹೂರ್ತ ನೋಡಿ. ಶೋಭನಕ್ಕೂ ಮೊದ್ಲು ಒಂದ್ ಪೂಜೆ ಮಾಡಿಸ್ಬೇಕು ಅನ್ಕೊಂಡಿದೀವಿ. ಅಮ್ಮವ್ರು ಎಲ್ಲ ಹೇಳಿದಾರಮ್ಮ. ಅಷ್ಟೆಲ್ಲ ಮಾಡಿ ಇಷ್ಟೊಂದು ಸೈಲೆಂಟ್ ಆಗಿ ಹೇಗೆ ಇದೆಯಾ? ನಿನಗೇನಾಯ್ತು? ಇರ್ವೆ ಇರ್ವೆ ಕಚ್ತು. ಆಗ್ಲಿ ಇವಳಿಗೆ ಕಚ್ಚಿದಿರ್ವೇನೆ, ಈಗ ನನಗ್ ಕಚ್ತು. ಅಯ್ಯೋ, ಇರುವೆ ಇದ್ದಲ್ಲಿ ನೀವ್ ಹಾಕಿದಿರೋ? ಪಕ್ಕಕ್ ಬನ್ನಿ. ಕೆಲವು ಇರುವೆ ಕಚ್ಚಿದ್ರೆ ದೇಹಕ್ಕೆ ಒಳ್ಳೇದೇ ಬಿಡಿ. ಪುರೋಹಿತ್ರೆ, ನೀವು ಮುಂದ್ಬಿಟ್ಲು. ಏನಕ್ ಫೋನ್ ಮಾಡಿದ್ದು ಅಂತ ಹೇಳಿ. ಆ ವಿಷಯ ಹೇಳೋಕೆ ಫೋನ್ ಮಾಡಿದ್ದು. ಕೇಳಿದ್ರೆ ನೀವು ಕೂಡ ಸಂತೋಷದಿಂದ ಕುಣಿದಾಡ್ತೀರಾ.
ಇಷ್ಟಕ್ಕೂ ನಿತ್ಯ ನಮ್ಮನೇಲಿ ಕಾಲಿಡ್ತಿದ್ದಾಗೆ ಸಂಭ್ರಮ ಶುರುವಾಯ್ತು. ಸಿದ್ಧತೆ ಎಲ್ಲ ನಿತ್ಯದೇ. ಇಷ್ಟು ದಿನ ನಿಶಬ್ದದಿಂದ ತುಂಬಿಕೊಂಡಿದ್ದೆ ಮನೆ ನಿತ್ಯ ಬಂದ್ಮೇಲೆ ಕಳಕಳಿಯಾಗಿದೆ. ಕಲ್ಪನಾ ಅವ್ರೆ, ಏನೋ ಹೇಳ್ಬೇಕು ಅಂತ ಫೋನ್ ಮಾಡಿ ಇನ್ನೇನೋ ಹೇಳ್ತಿದ್ದೀರಲ್ಲ. ವಿಷಯ ಏನು ಅಂತ ತಿಳ್ಕೊಳ್ಳೋ ಅರ್ಜೆಂಟು ನಿಮ್ಗೆ ಎಷ್ಟಿದೆಯಂತ ನನ್ಗೆ ಅರ್ಥ ಆಗತ್ತೆ ಅತ್ಗೆ. ನಿಮ್ಮನೇಲಿ ನಡಿಬೇಕಾದ ಶುಭ ಕಾರ್ಯ ನಮ್ಮನೇಲಿ ಆಗ್ತಿರೋದಕ್ಕೆ ನಮ್ಗೆಲ್ಲ ಎಷ್ಟ್ ಖುಷಿ ಆಗಿದೆಯೋ. ಏನ ಶುಭ ಕಾರ್ಯ? ಜೈನಿತ್ಯ ಶೋಭನಾ ಅತ್ಗೆ. ಇನ್ನೆರಡು ದಿನ ಬಿಟ್ಟು 3ನೇ ದಿನ ರಾತ್ರಿನೇ ಮುಹೂರ್ತ. ನಿತ್ಯನೇ ಪುರೋಹಿತರನ್ನ ಕರೆಸಿ ಮುಹೂರ್ತ ಇಡಿಸಿದಾಳೆ. ಎಂತ ಕೆಲಸ ಮಾಡ್ದೆ ಗಂಗಾ? ನಿನ್ ಸಾವಿಗೆ ನೀನೇ ಮುಹೂರ್ತ ಇಡ್ಸತ್ಯಾ? ಅದು ತುಂಬಾ ತುಂಬಾ ಒಳ್ಳೆ ಮುಹೂರ್ತ ಅಂತೆ. ಆ ಮುಹೂರ್ತದಲ್ಲಿ ಸೇರಿದ್ರೆ ಮಹಾನ್ ಜಾತಕ ಇರೋ ಮಕ್ಕಳು ಹುಟ್ಟಾರಂತೆ, ವಂಶೋದ್ಧಾರಕ ಆಗ್ತಾರಂತೆ. 3 ರಾತ್ರಿ ಕಳೆಯೋ ಮರುಕ್ಷಣ ಗಂಗಾನ ಶಾಪ ಸಾವಿನ ರೂಪದಲ್ಲಿ ಬೇಟೆ ಆಡುತ್ತೆ. ನಿಮ್ ವಂಶ ವೃದ್ಧಿ ಆಗೋದಲ್ಲ, ನನ್ ಮಗಳು ಬಲಿ ಆಗ್ತಾಳೆ. ನಾಳೆ ನಿತ್ಯ ಹುಟ್ಟಿದ್ದಿನ. ಇವತ್ ರಾತ್ರಿಯಿಂದಾನೇ ಸಂಭ್ರಮ ಶುರುವಾಗತ್ತೆ. ಇನ್ಮೇಲೆ ದಿನ ಹಬ್ಬನೇ ಅತ್ಗೆ. ನೀವು ತಪ್ಪದೆ ಬರ್ಬೇಕು. ಹುಟ್ಟಿದ್ದಿನ ಸೆಲೆಬ್ರೇಷನ್ಗೆ ಬಂದು 3 ರಾತ್ರಿ ಕಳೆಯೋ ತನಕ ಇದ್ದು ಮಕ್ಕಳಿಗೆ ಆಶೀರ್ವಾದ ಮಾಡ್ಬೇಕು. ಬರ್ತೀರಲ್ಲ? ನನ್ ಮಗಳು ಸಾಯೋತ ನನ್ ಹುಡುದಕ್ ನಾನ್ ಬರ್ಲ. ತಾಯಿ ಮಕ್ಕಳಿಗೆ ಜನ್ಮ ಕೊಡ್ತಾಳೆ, ಅವಳ ಸಾವನ್ ನೋಡ್ತಾಳ. ಏನಮ್ಮ, ಏನೋ ಮುಖ್ಯವಾದ ವಿಷಯ ಮಾತಾಡ್ಬೇಕು ಅಂತ ನಮ್ಮನ್ ಬರೋಕ್ ಹೇಳಿ ನೀನ್ ಮೌನವಾಗಿದ್ಯಾ? ಪ್ರತ್ಯೇಕವಾಗಿ ನಮ್ಮಿಬ್ರ ಹತ್ರನೇ ಮಾತಾಡ್ಬೇಕು ಅಂದ್ರಿ. ಯಾವ ವಿಷಯದ ಬಗ್ಗೆ? ಶೋಭನಕ್ಕೆ ಮುಹೂರ್ತ ಇಟ್ರಂತೆ. ಯಾಕಿಟ್ರಿ? ಯಾರನ್ ಕೇಳಿಟ್ರಿ? ಇದೇನಮ್ಮ, ಜೈ ನಿತ್ಯ ಮದ್ವೆ ಆಗಿ ತುಂಬಾ ದಿನ ಆಗಿದೆ. ಅವ್ರಿಗೆ ಶೋಭನ ಮಾಡಿಸ್ದೆ ಎಷ್ಟು ದಿನ ಸುಮ್ನೆ ಇರೋಕ್ಕಾಗತ್ತೆ? ಈಗ್ಲೇ ತುಂಬಾ ತಡ ಆಗ್ಬಿಟ್ಟಿದೆ ರೀ. ಆ ಕಾರ್ಯ ಒಂದ್ ಮಾಡಿ ಮುಗಿಸ್ಬಿಟ್ರೆ ಮಕ್ಕಳು ತುಂಬಾ ಸಂತೋಷವಾಗಿರ್ತಾರೆ. ಯಾವಾಗ ಶೋಭನ ಇಟ್ಕೊಂಡ್ರು ಏನಾದ್ರೂ ಒಂದ್ ಅಡ್ಡಿ ಬರ್ತಿತ್ತು. ಅದಕ್ಕೆ ಈ ಸಲ ಯಾವ ತೊಂದ್ರೆನೂ ಆಗ್ಬಾರ್ದು ಅಂತ ಒಂದ್ ಪೂಜೆ ಕೂಡ ಮಾಡಿಸ್ತಾ ಇದ್ದೀವಿ. ಆ ದೇವ್ರ ದಯೆಯಿಂದ ಕಾರ್ಯ ನಿರ್ವಿಘ್ನ. ಅಂದ್ರೆ ನಿನ್ಗೆ ಯಾವಾಗ್ಲೂ ಗೊತ್ತು. ನಿಮ್ ದೇವಿಪುರದಲ್ಲಿ ನಿಮ್ಮ ವಂಶಕ್ಕೆ ಶಾಪ ಶುರುವಾಗಿರೋ ಆ ಗುಡಿಲೇ ಜೈ ನಿತ್ಯ ನಿಶ್ಚಿತಾರ್ಥ ಇನ್ ಸ್ವಲ್ಪ ಹೊತ್ತಲ್ಲೇ ಆಗತ್ತೆ ಅನ್ನುವಾಗ ಆ ಗುಡಿ ಶಾಸ್ತ್ರಿಗಳು ನನಗೆ ಶಾಪದ ಬಗ್ಗೆ ಹೇಳಿ ಎಚ್ಚರಿಸಿದ್ರು. ಅಪ್ಪ, ಏನ್ ಬೇಕು? ಆ ವಂಶದ ವಾರಸ್ದಾರನ ಜೊತೆ ನಿಮ್ ಮಗಳ ಮದುವೆ ನಡೆದ್ರೆ ನಿಮ್ ಮಗಳ ಪ್ರಾಣ ಹೋಗುತ್ತೆ. ನಡೀತಿರೋ ನಿಶ್ಚಿತಾರ್ಥನ ತಡಿಬೇಕು ಅಂತ ನಾನು ಬರೋದ್ರೊಳಗೆ ಎಲ್ಲ ನಡೆದು ಹೋಗಿತ್ತು. ಆಮೇಲೆ ಮದ್ವೆನಾದ್ರೂ ನಿಲ್ಸೋಣ ಅನ್ಕೊಂಡೆ. ಜೈ ನಿತ್ಯ ಪ್ರೀತಿ ಮುಂದೆ ಸೋತ್ ಹೋದೆ. ಆ ಮದ್ವೆ ನಡೆದು ಹೋಯ್ತು.
ನನ್ನ ಮಗಳ ಕುತ್ತಿಗೆಗೆ ಬಿದ್ದಿದ್ದು ತಾಳಿ ಅಲ್ಲ, ನೀನಿನ ಹಗ್ಗ ಅಂತ ಗೊತ್ತಿದ್ರು ಆ ನಿಜನ ನನ್ನ ಮನಸ್ಸೊಳಗೆ ಮುಚ್ಚಿಟ್ಕೊಂಡೆ. ನನ್ನ ಮಗಳಿಗೆ ಯಾವ ಕ್ಷಣದಲ್ಲಿ ಮೃತ್ಯು ಬರುತ್ತೋ ಅಂತ ಭಯ ಪಡ್ತಾನೆ ಬದುಕ್ತಾ ಬಂದೆ. ಆದರೆ ಅವರು 3 ರಾತ್ರಿ ಆದರೆ ಮಾತ್ರ ಶಾಪ ಬರುತ್ತೆ ಅಂತ ಶಾಸ್ತ್ರಿಗಳು ಹೇಳ್ದಾಗಲೇ ನಾನು ಉಸಿರಾಡಿದ್ದು. ಆಗಿಂದ ಅವರು ಸೇರ್ತಿದ್ದ ಹಾಗೆ ಪ್ರತಿ ಸಲ ಅಡ್ಡ ಬರ್ತಾನೇ ಇದ್ದೆ. ಜೈ ನಮ್ಮ ಮನೇಲಿರೋದಕ್ಕೆ ಕೇಳಿದ್ದು ಕೂಡ ಅವರು ಒಂದಾಗಬಾರ್ದು ಅಂತ. ನನ್ನ ಮಗಳನ್ನ ಹೇಗೆ ಬದುಕಿಸ್ಬೇಕು ಅಂತ ಗೊತ್ತಿಲ್ಲದೆ ಅವ್ರ ಶೋಭನಾನ ತಡೀತಾ ಆಟ ಆಡ್ತಾ ಬಂದೆ. ಭಗವಂತ, ನನಗೆ ಯಾಕಿಷ್ಟು ಕಷ್ಟ ಕೊಡ್ತಿದ್ಯಾ? ನನ್ನೆರಡು ಕಣ್ಣಲ್ಲಿ ಒಂದು ಕಣ್ಣು ತನ್ನ ಜೊತೆ ಹುಟ್ಟಿದವಳು ಅನ್ನೋದು ಗೊತ್ತಿಲ್ಲದೆ ಇನ್ನೊಂದು ಕಣ್ಣಿಗೆ ದೃಷ್ಟಿನೇ ಇಲ್ದಿದ್ದ ಹಾಗೆ ಮಾಡ್ತಿದ್ದಾಳೆ. ಇದನ್ನ ಹೇಗೆ ತಡಿಲಿ? ಈ ಪರಿಸ್ಥಿತಿಲಿ ನನಗೆ ಒಂದೇ ದಾರಿ ಕಾಣಿಸ್ತಿದೆ. ಗಂಗಾಗಿ ನಾನೇ ಅವಳು ಹೆತ್ತ ತಾಯಿ ಅಂತ ಹೇಳ್ಬಿಡ್ತೀನಿ. ಉಳ್ದಿದ್ದೆಲ್ಲ ಅವಳೇ ನೋಡ್ಕೊಳ್ಳಿ. ಈಗಲೇ ಹೇಳ್ಬಿಡ್ತೀನಿ. ಏನ್ರಿ ಯಜಮಾನ್ರೆ, ಎಕ್ಸರ್ಸೈಸ್ ಮಾಡಿ ನನ್ನ ಹಿಡಿಯೋಕಾಗ್ದೆ ಪಾಪ ಸುಸ್ತಾಗಿದ್ದೀರಲ್ವಾ? ಹೋಗಿ ಸ್ನಾನ ಮಾಡ್ಕೊಂಡ್ ಬನ್ನಿ, ಹೋಗಿ. ನೀನು ಬರ್ಬೋದಲ್ವಾ? ಏನಕ್ಕಪ್ಪ? ಇಬ್ರು ಸೇರಿ ಗಂಗಾ ಸ್ನಾನ ಮಾಡೋದಕ್ಕೆ. ಆಸೆ ನೋಡು, ಹೋಗ್ರಿ. ಹೋಗ್ಲಿ, ನನ್ ತಲೆ ಸ್ನಾನ ಮಾಡಿಸಿ ಧೂಪನಾದ್ರೂ ಹಾಕ್ಬೋದಲ್ವಾ? ತಾವೇನ್ ಚಿಕ್ಕ ಮಗು ಅಲ್ಲ, ಲಾಲಿ ಹಾಡಿ ನಿದ್ರೆ ಮಾಡ್ಸೋಕೆ. ಹೋಗಿ ಹೋಗಿ ಹೋಗಿ. ಬಂಗಾರ 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 ಬಂಗಾರ. ಏನು? ನೀನ್ ಎಲ್ಲೂ ಹೋಗ್ದೆ ರೂಮಲ್ಲೇ ಇರು. ಯಾಕೆ? ಸ್ನಾನ ಮುಗಿದ್ಮೇಲೆ ತಲೆ ಒರ್ಸೋಕ? ಆ ಪ್ರೋಗ್ರಾಮ್ ಹೇಗೂ ಇರುತ್ತೆ ಬಿಡು. ನಾನು ಅದಕ್ ಮಾತ್ರ ಇರು ಅಂತ ಹೇಳಿದಲ್ಲ. ಮತ್ತೆ ಇನ್ಯಾಕೋ? ನನಗ್ ಮೊದ್ಲೇ ನೀರಿನ ಗಂಡ ಇದೆಯಲ್ಲ, ಸ್ನಾನ ಮಾಡೋವಾಗ ನೀರ್ ನಿಂತ ಹೋದ್ರೆ ಅರ್ಧ ಸ್ನಾನ ಮಾಡ್ಬೇಕಾಗತ್ತೆ. ನೀನಿದ್ರೆ ಅಟ್ಲೀಸ್ಟ್ ಮೋಟರ್ ಆದ್ರೂ ಹಾಕ್ತೀಯಾ ಅಂತ. ಸರಿ, ಹೋಗಿ. ಥ್ಯಾಂಕ್ ಯು ಬಂಗಾರ. ಹೋಗಿ. ಇಲ್ಲೇ ಇರ್ಬೇಕು. ಹಲೋ, ಯಾರು? ಹಲೋ ಮೇಡಮ್, ನಾನು ಶರತ್. ಶರತ್? ಸರ್ ಇದ್ದಾರಾ ಮೇಡಮ್? ಸ್ನಾನ ಮಾಡ್ತಿದ್ದಾರೆ. ಹೇಳಿ ಶರತ್. ಫೋನ್ ನೀವು ಎತ್ತಿದ್ದು ಒಳ್ಳೇದಾಯ್ತು ಮೇಡಮ್. ನಾನು ಹೇಳಬೇಕು ಅಂತಿರೋ ವಿಷಯ ನೀವು ಮಾತ್ರ ಕೇಳಬೇಕು. ಸರ್ರಿಗೆ ಗೊತ್ತಾದರೆ ತುಂಬ ತೊಂದರೆ ಆಗುತ್ತೆ. ಏನ್ ಶರತ್? ಜೈ ಸರ್ನ ಜೈಲಿಗೆ ಕಳಿಸಿ ಗಲ್ ಶಿಕ್ಷೆ ಕೊಡಿಸ್ಬೇಕು ಅಂತ ಅನ್ಕೊಂಡಿದ್ದು ಬೇರೆ ಯಾರೂ ಅಲ್ಲ ಮೇಡಮ್, ನಿಮ್ಮ ತಾಯಿಯವರು. ಏನಮ್ಮ ಅರ್ಜೆಂಟಾಗಿ ಬಾ ಅಂದ್ರಿ? ಏನಾದ್ರೂ ಸಮಸ್ಯೆನಾ? ತುಂಬಾ ದೊಡ್ಡ ಸಮಸ್ಯೆ ಆಗೋಗಿದೆ ತುಳಸಿ. ಆತ್ಮ ಗೌರವ ಇಲ್ಲದೆ ಇರೋ ಕಡೆ ನನ್ನ ಮಗಳು ಇರಲ್ಲ, ನಾನು ಬಿಡೋದು ಇಲ್ಲ. ಇವಾಗಲೇ ನನ್ನ ಜೊತೆ ಅವಳನ್ನು ಕರ್ಕೊಂಡು ಹೋಗ್ತೀನಿ. ಡೈವರ್ಸ್ ನೋಟಿಸ್ ಮೇಲೆ ನಿತ್ಯ ಹತ್ರ ಸೈನ್ ಮಾಡಿ ಕಳಿಸ್ಕೊಡ್ತೀನಿ. ಫಸ್ಟ್ ನೈಟ್ ತಡಿಬೇಕು ಅಂತ ಪ್ರಯತ್ನ ಪಡ್ತಿದ್ರೆ ಗಂಗಾ ವೇಷದಲ್ಲಿ ನಿತ್ಯ ಬಂದು ಹೇಗಾದ್ರೂ ಫಸ್ಟ್ ನೈಟ್ ಆಗ್ಬೇಕು ಅಂತ ಅಜ್ಜಿ ಹತ್ರ ಮಾತು ತಗೊಂಡಿದ್ದಾಳೆ. ನನ್ನ ಮಗಳು ನನ್ನ ಮನೇಲೇ ಇರಬೇಕು.
ನನ್ನ ಅಳಿಯ ಮನೆ ಅಳಿಯ ಆಗಿರ್ಬೇಕು. ಅದೇ ನನ್ನ ಕಂಡೀಷನ್. ಮತ್ತೊಂದ್ ಕಡೆ ಗಂಗಾ ಜೈಗೆ ಸಂತೋಷ ಆಗ್ಲಿ ಅಂತ ಶೋಭನಕ್ಕೆ ತಕ್ಷಣ ಮುಹೂರ್ತ ಇಡ್ಸಿ ಅಂತ ತಾನೇ ಸ್ವತಃ ಕೇಳಿದಾಳೆ. ಬರೋ 25ನೇ ತಾರೀಕಿಗೆ ಫಿಕ್ಸ್ ಮಾಡಿದಾಳೆ. ನಿತ್ಯ, ನಿತ್ಯ, ಮತ್ತೀಗ ಹೇಗಮ್ಮ? ನಡೆಯೋ ಅಪಾಯನ ಹೇಗ್ ತಡಿತೀರಾ? ಇನ್ನು ಎಷ್ಟು ದಿನ ಅಂತ ಹೀಗೆ ಕವರ್ ಮಾಡ್ತೀರಾ? ನಿಮ್ ಮನೇಲಿ ನನ್ ಮಗಳ ಕಷ್ಟ ಅಂತ ನನ್ ಮನೆಗ್ ಕರ್ಕೊಂಡು ಹೋದ್ರೆ ಇಲ್ಲಿ ಕೂಡ ನಿಮ್ ಮಾತಾಡ್ತಾ ಹಿಂಸಿಸ್ತಿದ್ದೀರಾ? ಇದೆಲ್ಲದಕ್ಕೂ ಪರಿಹಾರ ಒಂದೇ ತುಳಸಿ. ಗಂಗಾಗೆ ನಿಜ ಹೇಳೋದು. ನಾನೇ ಅವಳ ಹೆತ್ತ ತಾಯಿ ಅಂತ ಹೇಳ್ಬಿಟ್ರೆ ಎಲ್ಲಾನು ಅವಳೇ ನೋಡ್ಕೋತಾಳೆ. ಹಾಗಾದ್ರೆ ಗಂಗನ್ಗೆ ಹೋಗಿ ಹೇಳ್ಬಿಡೋಣಮ್ಮ. ಗಂಗಾ ಸಿಗ್ತೀನಿ ಅಂತ ಫೋನ್ ಮಾಡಿದ್ಲು. ಅವಳನ್ನೇ ಇಲ್ಲಿ ಬರೋದಕ್ಕೆ ಹೇಳಿದ್ದೀನಿ. ನಾಣಿ, ಅಜ್ಜಿ ಹೂವಿನ ತೋರಣ ಎಲ್ಲ ಅಲ್ಲಿ ಕಟ್ಟು, ಚೆನ್ನಾಗಿರುತ್ತೆ. ಅಲ್ಲೇ ಕಟ್ತೀನಿ. ಡೆಕೋರೇಷನ್ ಹೇಗಿದೆ ಅಜ್ಜಿ? ಜನಾರ್ದನ್, ಆ ಕಡೆ ಕೂಡ ಬಲೂನ್ ಎಲ್ಲ ಹಾಕ್ಸು. ಹಾ, ಹಾಕಿಸ್ತೀನಿ. ಈ ಕಡೆನೂ ಹಾಕ್ಸು. ಸರಿ. ಸಾರಿ ಬಾಬಾ, ನೋಡ್ಕೊಂಡಿಲ್ಲ. ಒಂದ್ 10 ಬೆಲೂನ್ ಊದಿ ನೀನೇ ಕಟ್ಟು ಬಾವ. ಏನು ಪನಿಷ್ಮೆಂಟಾ? ಅಬ್ಬಾ, ಹೀಗ್ ಸುಮ್ನೆ ಕೂತ್ಕೊಳ್ಳೋ ಬದಲು ಏನಾದ್ರೂ ಕೆಲ್ಸ ಮಾಡ್ಬೋದಲ್ವಾ? ಸೊಂಟ ಉಳುಕಿದೆ ಅಂತ ನಾನ್ ಸಾಯ್ತಿದ್ರೆ ಕೆಲ್ಸ ಮಾಡ್ಬೇಕಾ? ಎಲ್ಲ ಸರಿಯಾಗಿದ್ದಾಗ್ಲೂ ಇವ್ರು ಏನ್ ಕೆಲ್ಸ ಮಾಡಿದ್ದಾರೆ ಅಜ್ಜಿ? ಎಲ್ರೂ ಸಂತೋಷವಾಗಿದ್ದಾರೆ. ಈಗ ಹೋಗಿ ನಿಜ ಹೇಳಿ ಇವ್ರಿಗೆ ನೋವು ಕೊಡಬಾರ್ದು. ನಿತ್ಯ, ಇಷ್ಟೊತ್ತು ಎಲ್ಲಿ ಹೋಗಿದ್ದಮ್ಮ? ನೀನಿಲ್ಲ ಅಂದ್ರೆ ಈ ಮನೇಲಿ ಖುಷಿನೇ ಇರೋದಿಲ್ಲ. ನಿತ್ಯ, ನಿನ್ಗಿಷ್ಟ ಅಂತ ಏನೇನು ತಿಂಡಿಗಳೆಲ್ಲ ಮಾಡಿದೀನಿ. ತಿಂದು ಟೇಸ್ಟ್ ಹೇಗಿದೆ ಅಂತ ಹೇಳು ಬಾ. ಹೆತ್ತ ತಾಯಿಯಾಗಿ ಪ್ರೀತಿಸ್ತೀನಿ ಅಂದವರು ಮೋಸ ಮಾಡಿದ್ರು. ಅತ್ತೆ ಆಗ್ಬೇಕಾದವರು ಅಮ್ಮನಾಗಿ ಪ್ರೀತಿಸ್ತಿದ್ದಾರೆ. ಯಾಕಮ್ಮ ಹೀಗಿದ್ಯಾ? ಏನಿಲ್ಲ ಅತ್ತೆ, ಮತ್ತೆ ನಾನು ರುಚಿ ನೋಡಿ ಹೇಳೋದ್ಯಾಕೆ? ಮಾಡಿದ್ದು ನೀವಲ್ವಾ? ತುಂಬಾ ಚೆನ್ನಾಗಿರುತ್ತೆ. ನೀನ್ ತಿನ್ಬಿಟ್ಟು ಹೇಳಿದ್ರೆ ಅವಳಿಗದೇ ಸಮಾಧಾನ ಅಮ್ಮ. ನನ್ಗೋಸ್ಕರ ನನ್ನ ಅತ್ತೆ ಅಡ್ಗೆ ಮಾಡೋದೇ ದೊಡ್ಡ ತೃಪ್ತಿ ಅಜ್ಜಿ. ಬೇಗ ಊದ್ ಬಾವ. ಎಷ್ಟೊತ್ತು ಅಂತ ಊದ್ತಿದ್ಯಾ? ನಿನ್ ಗಂಟೆ ಏನು ಹೋಯ್ತು? ಊದಿ ಊದಿ ಉಸಿರೇ ನಿಂತು ಹೋಗ್ತಿದೆ. ಇದನ್ ಬೇರೆ ಎಲ್ಲಿ ಕಟ್ಟೋದು? ಸ್ವಲ್ಪ ಜಾಗ ಬಿಡಿ. ಅಯ್ಯೋ, ಇವನು ಬಾ. ಏ ದರಿದ್ರದವನೇ, ಉಫ್ ಅಂತ ಊದಿದ್ ಬಲೂನೆಲ್ಲ ಹಾಳು ಮಾಡ್ಬಿಟ್ಟಿಯಲ್ಲೋ. ಸಾರಿ ಸರ್. ನಿನ್ ತಲೆ ಹೋಗು, ಹೋಗು. ಮೇಡಮ್, ಸರ್ ತಗೊಳ್ಳಿ, ಇದನ್ನು ನೀವೇ ಕಟ್ಬಿಡಿ. ಮೇಡಮ್ ಬಂದ್ರ?
ನಿಮ್ಗೋಸ್ಕರ ಅವಾಗಿಂದ ಹುಡುಕ್ತಾ ಇದ್ದಾರೆ ಸಾರು. ಜೈ ಗ್ರೂಪ್ ಆಫ್ ಇಂಡಸ್ಟ್ರೀಸ್ ಓನರ್ ಶ್ರೀ ಸೂರ್ಯವಂಶದ ಜಯಸೂರ್ಯ ಅವರು ತಮ್ಮ ಇಷ್ಟ ಸಖಿ ಸಹಧರ್ಮಚಾರಿಣಿ ಈ ಮನೆ ಸೊಸೆಯಾಗಿರೋ ಶ್ರೀಮತಿ ನಿತ್ಯ ಜಯಸೂರ್ಯ ಅವರ ಜೊತೆ ಇನ್ನು ಕೆಲವೇ ಕ್ಷಣದಲ್ಲಿ ನಿಮ್ಮ ಕಣ್ಣು ಮುಂದೆ ಬರ್ತಿದ್ದಾರೆ. ನೀವೆಲ್ಲರೂ ಸೇರಿ ಅವರನ್ನ ಚಪ್ಪಾಳೆ ಮುಖಾಂತರ ಸ್ವಾಗತಿಸಬೇಕು. ಇಲ್ಲಲ್ಲ, ಅಲ್ಲಿ ನೋಡು. ಈಗಷ್ಟೇ ಹುಟ್ಟಿರೋ ಪಾಪು ಅಲ್ವಾ, ನಡೆಯೋಕ್ ಸರಿಯಾಗಿ ಬರಲ್ಲ.
ಹ್ಯಾಪಿ ಬರ್ಡೇ ನಿತ್ಯ. ಥ್ಯಾಂಕ್ ಯು ಸೋ ಮಚ್ ರೀ. ಖುಷಿನಾ? ತುಂಬಾ ಮನ್ಸ್ ತುಂಬ ಹೋಯ್ತು. ಸ್ವಲ್ಪ ಖಾಲಿ ಇಟ್ಕೋ, ಇನ್ನೂ ಇದೆ, ಒಂದ್ ಸರ್ಪ್ರೈಸ್ ಇದೆ. ಈ ಫಂಕ್ಷನ್ಗೆ ಒಬ್ರು ಸ್ಪೆಷಲ್ ಗೆಸ್ಟ್ ಬಂದಿದ್ದಾರೆ. ಅವ್ರನ್ನ ನೋಡಿದ್ರೆ ನೀನ್ ಇನ್ನೂ ಹ್ಯಾಪಿ ಆಗ್ತೀಯಾ. ಯಾರದು? ಲುಕ್ ದೇರ್. ಅಮ್ಮ, ಹೌದು, ನಿಮ್ ಮಾಮ್ ಈ ಫಂಕ್ಷನ್ಗೆ ಸ್ಪೆಷಲ್ ಗೆಸ್ಟು. ಎಲ್ಲಿದ್ಯಾ ಮಾಮ್? ಅದು ನಿತ್ಯ. ಸಾರಿ ಮರ್ತು ಬಿಟ್ಟೆ. ನನ್ ಬರ್ಡೇ ಅದೇ ನನ್ನ ಹೆಸರಲ್ಲಿ ನಡೀತಿರೋ ಗಂಗಾ ಬರ್ಡೇಲಿ ಇದ್ಯಾ ಅಲ್ವಾ? ಅದೇನು ಮಾಮ್, ಇರೋದು ಅವಳಾದ್ರೂ ಬರ್ಡೇ ನಂದಲ್ವಾ? ವಾಚಲ್ಲಿ 12 ದಾಟ್ತು, ಕ್ಯಾಲೆಂಡರ್ ಅಲ್ಲಿ ಡೇಟ್ ಚೇಂಜ್ ಆಯ್ತು. ನನ್ಗೆ ವಿಶ್ ಮಾಡ್ಬೇಕು ಅನ್ಸಲ್ಲ ಅಲ್ವಾ? ನಂಗೆ ಹ್ಯಾಪಿ ಬರ್ಡೇ ಹೇಳ್ಬೇಕು ಅನಿಸ್ತಿಲ್ಲ ಅಲ್ವಾ? ಸಾರಿ ನಿತ್ಯ. ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ. ಈ ಮಾತನ್ನ ನಾನ್ ಕೇಳೋಕ್ಕೋ ಮೊದ್ಲು, ನಾನ್ ಕಾಲ್ ಮಾಡೋಕ್ಕೋ ಮೊದ್ಲು ನೀನ್ ಮಾಡಿ ಹೇಳ್ಬೇಕಾಗಿತ್ತು ಮಾಮ್. ಯು ಆರ್ ಲೇಟ್. ಅಂದ್ರೆ ಸ್ವಂತ ಮಗಳಿಗಿಂತ ನಿಂಗೆ ರೆಂಟ್ ಮಗಳೇ ಹೆಚ್ಚಾಯ್ತು ಅಂತ. ನಂಗೆ ಅವಳು ಆಲ್ಟರ್ನೇಟ್ ಆದ್ಲು ಅಂತ ಅರ್ಥ. ಅವಳಲ್ಲಿ ನನ್ನ ನೋಡ್ತಿದ್ಯಾ ಅಂತ ಅರ್ಥ. ಐ ಆಮ್ ರೈಟ್? ಹಾಗೆಲ್ಲ ಏನೂ ಇಲ್ಲ ನಿತ್ಯ. ಆಲ್ ರೈಟ್ ಮಾಮ್. ಅದಿರ್ಲಿ, ಪಾರ್ಟಿ ಹೇಗ್ ನಡೀತಿದೆ? ಸೈನೈಡ್ ಬ್ಲಡ್ ಅಲ್ಲಿ ಸೇರ್ ಹೋಗುತ್ತೆ. ನೆಕ್ಸ್ಟ್ ಸೆಕೆಂಡ್ ಬ್ರೈನ್ ಸ್ಟ್ರೋಕ್ ಆಗಿ ಕೈ ಕಾಲು ಆಡ್ದೆ ಅಲ್ಲೇ ಸತ್ತು ಬೀಳ್ತಾಳೆ. ಅದಾದ್ಮೇಲೆ ಹಾರ್ಟ್ ಫೇಲ್ ಆಗಿ ಬಾಡಿ ತಣ್ಣಗಾಗತ್ತೆ. ಇಟ್ಸ್ ಕಾಲ್ಡ್ DEATH, ಡೆತ್.
ಗಂಗಾ ಸತ್ ಹೋಗ್ತಾಳೆ. ನಿತ್ಯ ನಿಂಗೇನಾದ್ರೂ ತಲೆ ಕೆಟ್ಟಿದ್ಯಾ? ನಾನ್ ಹೇಳಿದ್ದು ನಿಜನಾ ಅಲ್ವಾ ಅಂತ ಡೌಟ್ ಬೇಡ ಮಾಮ್. 2 ನಿಮಿಷದಲ್ಲಿ ಗಂಗಾ ಸಾವು ನಿನ್ ಕಣ್ ಮುಂದೆ ನಡೆಯುತ್ತೆ ಮಾಮ್. ಕೈಲಾದ್ರೆ ಕಾಪಾಡ್ಕೋ. ನಿತ್ಯ ನಿತ್ಯ ಏನಾಯ್ತಮ್ಮ? ಗಂಗಾ 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 ಗಂಗಾಗ್ ಏನಾಯ್ತಮ್ಮ? ಕ್ಯಾಂಡಲ್ ಊದಿ ಕೇಕ್ ಕಟ್ ಮಾಡು. ನಿತ್ಯ ಅದು ಗಂಗಾ ಬೇಡ ಅಮ್ಮ. ಅಮ್ಮ ಜಾಗ ಬಿಡಿ ಅಮ್ಮ, ಸ್ವಲ್ಪ ಜಾಗ ಬಿಡಿ. ದಾರಿ ಬಿಡಿ, ದಾರಿ ಬಿಡಿ. No! ಏನ್ ಹೇಳ್ತಿದ್ಯಾ ನಿತ್ಯ? ಹೊಡ್ಕೊಳ್ತಿರೋ ನಿನ್ ತಾಯಿ ಹೃದಯದ ಬಗ್ಗೆ ಅವಳಿಗೆ ಪ್ರಾಕ್ಟಿಕಲ್ ಆಗಿ ತೋರಿಸ್ತಿದ್ದೆ. ಅಂದ್ರೆ ನೀನೇ ಕೈ ಕಟ್ ಮಾಡ್ಕೊಂಡ್ಯಾ? ಕೆಲವು ನಿಜ ತಿಳ್ಕೋಬೇಕು ಅಂದ್ರೆ ಕೆಲವು ತ್ಯಾಗನೂ ಮಾಡ್ಬೇಕಲ್ವಾ? ನನ್ಗೆ ಕಟ್ ಆಗಿ ಬ್ಲೀಡಿಂಗ್ ಆಗ್ತಿದ್ರೆ ನಿನ್ಗೆ ಟೆನ್ಷನ್ ಆಯ್ತು, ಬಿಕಾಸ್ ನೀನು ನನ್ ಮದರ್. ಆದ್ರೆ ಗಂಗಾ ಸಾಯ್ತಾಳೆ ಅಂದ್ರೆ ಯಾಕೆ ವರಿ ಆದೆ? ಅವಳ ಪ್ರಾಣದ ಮೇಲೆ ನಿನಗೇನ್ ಪ್ರೀತಿ ಮಾಮ್? ಸಾಯೋದಕ್ ಬಂದಿರೋ ಅವಳು ಸತ್ರೆ ನಿನ್ಗೆ ಪ್ರಾಬ್ಲಮ್ ಏನು ಮಾಮ್? ಹೇಳು. ನೋ, ನೀನ್ ಹೇಳಲ್ಲ, ನನಗ್ ಗೊತ್ತು. ಬಟ್ ಮಾಮ್, ನಿಜ ಯಾವತ್ತಾದ್ರೂ ಹೊರಗ್ ಬರುತ್ತೆ, ತರ್ತೀನಿ. And a good news for you, Mom. Today, day 25th. ಅಂದ್ರೆ ಜೈ ಗಂಗಾ ಫಸ್ಟ್ ನೈಟ್ಗೆ ಪುರೋಹಿತರು ಇಟ್ಟಿರೋ ಮುಹೂರ್ತ ಇವತ್ ರಾತ್ರಿನೇ. ಹೇಗಾದ್ರೂ ಫಸ್ಟ್ ನೈಟ್ ಮಾಡ್ಕೋತೀವಿ ಅಂತ ಜೈ ಗಂಗಾ ನನಗ್ ಕೊಟ್ಟಿರೋ ಮಾತ್ಗಾಗಿ ಫಸ್ಟ್ ನೈಟ್ ನಡೆಸ್ಬೇಕು ಅಂತ ಆ ಮನೆಯವರು ಸಿದ್ಧವಾಗಿದ್ದಾರೆ. ಅದನ್ ತಡೆಯೋದಿಕ್ಕೆ ನೀನು ಏನಾದ್ರೂ ಮಾಡ್ತೀಯಾ ಅಂತ ನನಗ್ ಗೊತ್ತು. ನಿನ್ನನ್ ತಡೆಯೋಕೆ ನಾನ್ ಕೂಡ ಏನಾದ್ರೂ ಮಾಡ್ತೀನಿ ಅಂತ ನಿನಗೂ ಗೊತ್ತು. ಇದು ನಿನಗೂ ನನಗೂ ನಡೀತಿರೋ ಫೈಟ್ ಮಾಮ್. ರೂಪಾ ಶ್ರೀನಿವಾಸ್ಗೆ ನಿತ್ಯ ಶ್ರೀನಿವಾಸ್ಗೂ ಮಧ್ಯ ನಡೀತಿರೋ ವಾರ್. ಇದ್ರಲ್ಲಿ ನೀನ್ ವಿನ್ ಆದ್ರೆ